ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿ ಮಹಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂದರೆ ಒಂದು 11 ಆಗಿದೆ. ಪಾಪು ರೆಡಿ ಮಾಡಿ ಸ್ಕೂಲಿಗೆಲ್ಲ ಕಳಿಸಿದ್ದಾಯಿತು. ಇಲ್ಲಿ ನಮ್ಮದು ಫ್ರೆಂಡ್ದು ಟೆರೆಕ್ಸ್ ಫ್ಯಾಮಿಲಿ ಏನಿದೆ ಆ ಫ್ರೆಂಡ್ದು ಒಂದು ಗೃಹ ಪ್ರವೇಶ ಇದೆ. ಸೊ ಹಾಗಾಗಿ ಹಸ್ಬೆಂಡ್ ಕೂಡ ಮನೆಯಿಂದನೇ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರು ರೆಡಿಯಾಗಿಲ್ಲ, ಬಟ್ ನಾನು ರೆಡಿಯಾಗಿದ್ದೀನಿ. ಆ ಪೂಜೆ ಎಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಗೃಹ ಪ್ರವೇಶ ಅಂತಂದರೆ ಒಂದು 4:30 ಆ ರೀತಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ಗೆ ಸ್ಟಾರ್ಟ್ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಸೊ ಆಲ್ಮೋಸ್ಟ್ ಇವಾಗೆಲ್ಲ ಫಿನಿಶ್ ಆಗಿರುತ್ತೆ. ಪೂಜೆ ಎಲ್ಲ 9 ಎಲ್ಲ ಫಿನಿಶ್ ಆಗುತ್ತೆ. ಸೊ ಅದಕ್ಕೆಲ್ಲ ನಾವು ಹೋಗೋದಕ್ಕೆ ಆಗಲಿಲ್ಲ, ಯಾಕಂದರೆ ಪಾಪ ಎಲ್ಲ ರೆಡಿ ಮಾಡಬೇಕು, ಅಷ್ಟು ಬೇಗ ಎದ್ದೇಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಹೋಗಿ ಪೂಜೆ ಮುಗ್ದೋಗಿರುತ್ತೆ, ಬಟ್ ಮನೆಯೆಲ್ಲ ನೋಡಿಕೊಂಡು ಹಾಗೆ ಗಿಫ್ಟ್ ಏನಾದರೂ ಕೊಟ್ಟು ಊಟ ಮುಗಿಸ್ಕೊಂಡು ಬರಬೇಕು. ಸೊ ಹಾಗಾಗಿ ಹೋಗೋದಕ್ಕೆ ಅಂತ ಹೇಳಿ ರೆಡಿಯಾಗಿದ್ದೀನಿ. ಫ್ರೆಂಡ್ಸ್ ಇನ್ನೇನು ಅವ್ರು ಕೂಡ ರೆಡಿ ಆಗ್ತಾ ಇದ್ದಾರೆ, ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು ಇದು. ಇವತ್ತೊಂದು ದಿನ ನಮ್ಮದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ತೀನಿ, ಬಟ್ ಅಲ್ಲೆಲ್ಲ ಹೋದಾಗ ಅಲ್ಲಿ ಪೂಜೆ ಇರೋದಿಲ್ಲ. ನೋಡೋಣ ಎಷ್ಟು ವೀಡಿಯೋನ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗುತ್ತೆ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಅದಕ್ಕೂ ಮುಂಚೆನೇ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಆ ರೀತಿ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ಆಲ್ಮೋಸ್ಟ್ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಅಲ್ಲಿಗೆ ಹೋಗೋಷ್ಟರಲ್ಲಿ 12 ಮೇಲೇ ಆಗಿಬಿಟ್ಟಿತ್ತು. ತುಂಬಾ ನೆಂಟರೆಲ್ಲ ಇದ್ದರು, ಅಲ್ಲಿ ಗೆಸ್ಟ್ ಎಲ್ಲ ತುಂಬ ಜನ ಬಂದಿದ್ದರು. ಸೊ ಹಾಗಾಗಿ ಅವರೆಲ್ಲ ಸ್ವಲ್ಪ ರಶ್ ಕಡಿಮೆ ಆಗಲಿ ಅಂತ ಹೇಳಿ ಅದೇ ಫ್ಲೋರಲ್ಲಿ ಫ್ರೆಂಡ್ ಮನೆ ಇತ್ತು, ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಕೂತಿದ್ವಿ. ಆ ನಂತರ ಬಂದ್ವಿ. ಅವರೆಲ್ಲ ಫೋಟೋ ತೆಗೆಸ್ಕೊತಾ ಇದ್ರು. ಯಾಕಂತಂದರೆ ಅವರು ಶಿವಮೊಗ್ಗ ಸೈಡವರು, ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಪದ್ಧತಿಗಳಿರ್ತವೆ. ಸೊ ನಾವು ರಿಸೆಪ್ಷನ್ ಆದಮೇಲೆ ಯಾವ ರೀತಿ ಗಿಫ್ಟ್ ಕೊಡ್ತೀವಿ ಅದೇ ಥರ ಇಲ್ಲೂ ಕೂಡ ಎಲ್ಲರೂ ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊತಾ ಇದ್ರು. ಅವ್ರದ್ದು ಫ್ಯಾಮಿಲಿ ಕ್ಲೋಸ್ ರಿಲೇಟಿವ್ಸ್ ಯಾರಿರ್ತಾರೆ ಅವರೆಲ್ಲರೂ. ಸೊ ಅದನ್ನು ಅವರು ತೆಗೆಸ್ಕೊಳ್ಳಿ ಅಂತ ಹೇಳಿ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಆನಂತರ ನಾವು ಕೂಡ ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದ್ವಿ. ದೇವರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ನಮ್ಮದು ಗೃಹ ಪ್ರವೇಶಕ್ಕಿಂತಲೂ ತುಂಬ ಚೆನ್ನಾಗಿತ್ತು. ಅವರು ಶಿವಮೊಗ್ಗದಿಂದ ಅಲ್ಲಿಂದನೇ ಕರೆಸಿದ್ರು ಅಂತ ಅನಿಸುತ್ತೆ. ಅಲಂಕಾರ ಅದೆಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಒಂದು ರೌಂಡ್ ಮನೆಯೆಲ್ಲ ನೋಡಿಕೊಂಡ್ವು. ನಾವು ಫೋಟೋ ತೊಗೋಣ ಅಂತ ಹೇಳಿ ಫೋಟೋ ತಗೋತಾ ಇದ್ವಿ. ಆ ರೂಮ್ಗೆಲ್ಲ ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ರು, ವಾಲ್ಪೇಪರ್ ಏನು ಬರುತ್ತೆ ಸ್ಟಿಕ್ಕರ್ಸು ಅದನ್ನು ಹಾಕಿದ್ರು. ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾವು ಒಂದಷ್ಟು ಫೋಟೋಗಳನ್ನ ತಗೊಂಡ್ವಿ. ಹಾಗೆ ಮನೆ ಕೂಡ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. 3 BHK ಸೇಮ್ ನಮ್ಮ ಮನೆ ಇದೆಯಲ್ಲ ಅದೇ ಥರ ಬರುತ್ತೆ. ಇಲ್ಲಿ ಕಿಚನ್ಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಹಾಗೆಯೇ ಒಂದೊಂದು ಪೂಜೆದು ಕೂಡ ಅಷ್ಟೇ ಬೇರೆ ಸ್ವಲ್ಪ ಡಿಫ್ರೆಂಟಾಗಿತ್ತು. ಒಬ್ಬೊಬ್ಬರು ಅರ್ಚಕರು ಒಂದೊಂದು ರೀತಿ ಪೂಜೆ ಸಿಸ್ಟಮ್ ಇರುತ್ತೆ. ಇವರು ಏನೋ ಮಡಿಕೆಗಳನ್ನೆಲ್ಲ ಇಟ್ಟು ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡಿಸಿದ್ರು. ನಮ್ಮದು ಧಾನ್ಯಗಳೆಲ್ಲ ನಾವು ಹಾಗೆ ತಟ್ಟೆಯಲ್ಲಿ ಇಟ್ಟಿದ್ವಿ ದೇವ್ರ ಮುಂದೆ. ಇವ್ರದ್ದು ಮಡಿಕೆಗಳಲ್ಲಿ ಇಟ್ಟಿದ್ರು, ಡಿಫ್ರೆಂಟಾಗಿತ್ತು. ಇಲ್ಲಿ ಕಳಸ ಕೂಡ ಇಟ್ಟಿದ್ರು, 12 ಅಥವಾ 15 ಕಳಸ ಇಟ್ಟಿದ್ರು. ನವಗ್ರಹ ಪೂಜೆ ಕೂಡ ಇತ್ತು. ಪೂಜೆ ಎಲ್ಲ ಚೆನ್ನಾಗಿತ್ತು, ಬಟ್ ಬೇಗ ಆಗಿರೋದ್ರಿಂದ ನಮಗೆ ಅದನ್ನೆಲ್ಲ ಅಟೆಂಡ್ ಮಾಡಿ ನೋಡೋದಕ್ಕೆ ಆಗಲಿಲ್ಲ. ಹಾಗೆ ಎಲ್ಲ ನೋಡಿಕೊಂಡು ಊಟಕ್ಕೆ ಅಂತ ಹೇಳಿ ಬಂದ್ವಿ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಮನೆಗೆ ಹೋದ್ವಿ. ನೆಕ್ಸ್ಟು ಮನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು. ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಿದ್ದರಿಂದ ಅಷ್ಟು ವಿಡಿಯೋ ಮಾಡೋದಕ್ಕೆ ಆಗಲೇ ಇಲ್ಲ. ಮನೆಯೆಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಕ್ರೌಡ್ ಇತ್ತು, ತುಂಬ ಜನ ಇದ್ದರು. ಸೊ ಹಾಗಾಗಿ ಅದೇನು ಕ್ಲಿಪ್ಪಿಂಗ್ ತೊಗೊಳ್ಳೇ ಇಲ್ಲ ನಾನು. ಸೊ ಹಾಗೆ ವಿಡಿಯೋ ಕೂಡ ಕಂಟಿನ್ಯೂ ಮಾಡಲೇ ಇಲ್ಲ. ಊಟ ಎಲ್ಲ ಮಾಡ್ಕೊಂಡು ಹಾಗೆ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ಆನಂತರ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಕೂಡ ಮಾಡಿ ನಿದ್ರೆ ಕೂಡ ಆಯಿತು. ಇವಾಗ ಆ್ಯಸ್ ಯೂಶ್ವಲ್ ನಮ್ಮದು ಡೈಲಿ ರೊಟೀನ್ ಇರುತ್ತೆ, ಅದನ್ನು ನಾವು ಮಾಡಲೇಬೇಕು. ಸೊ ಬೇರೆ ಆಪ್ಷನ್ ಇಲ್ಲ. ಸೊ ಇವಾಗ ಪಾಪು ಕೂಡ ಹಾಲು ಕುಡಿಸಿ ಆಟ ಆಡ್ತಾ ಇದ್ದಾನೆ ಅವನು. ಅಷ್ಟರಲ್ಲಿ ನಾನು ರಾತ್ರಿಗೆ ಏನು ಸಿಂಪಲಾಗಿ ಏನಾದ್ರು ಲೈಟ್ ವೇಟಾಗಿ ಏನಾದ್ರು ಮಾಡೋಣ ಅಂತ ಹೇಳಿ, ಗೊತ್ತೇ ಇರುತ್ತಲ್ಲ ನಿಮಗೆ, ಏನಾದರೂ ನಮ್ಮ ತಲೆಗೆ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡ್ರೆ ಸಾಕು, ನಮ್ಮ ತಲೆಗೆ ಬರೋ ಅಂಥದ್ದೇ ಉಪ್ಪಿಟ್ಟು. ಸೊ ನನಗೆ ಜಾಸ್ತಿ ಅದು ಆ ರೀತಿ ತಾಟ್ ಬರುತ್ತೆ. ಸೊ ಹಾಗಾಗಿ ಉಪ್ಪಿಟ್ಟೆ ಮಾಡೋಣ ಅಂತ ಹೇಳಿ ರವೆ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೀನಿ, ಎಲ್ಲ ತರಕಾರಿ ಎಲ್ಲ ಹೆಚ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಅದು ಉಪ್ಪಿಟ್ಟು ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ, ಮೊದಲೇ ಮಾಡಿಟ್ರೆ ಆಗೋದಿಲ್ಲ. ಆ ಊಟ ಬೇಕು ಅಂತಂದಾಗ ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ರೆಡಿ ಮಾಡಿಟ್ಟು ನೆಕ್ಸ್ಟ್ ಮಾರ್ನಿಂಗ್ಗೆ ಬಾಕ್ಸ್ಗೆ ಪಾಪುಗೆ ಮತ್ತು ಹಸ್ಬೆಂಡ್ಗೆ ಎಲ್ರಿಗೂ ಕೊಡಲೇಬೇಕು. ಸೊ ಅದನ್ನು ಕೂಡ ಪ್ರಿಪೇರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ.
ಬೆಳಿಗ್ಗೆ ಅನ್ನ ಸಾಂಬಾರು ಪಲ್ಯ ಆ ಥರದ್ದೇನಾದ್ರು ಕೊಡಬೇಕು, ಇಲ್ಲಿ ಬೇರೆ ಟಿಫನ್ ಮಾಡಬೇಕು ಅಂತಂದಾಗ ಎಲ್ಲನೂ ಒಟ್ಟೊಟ್ಟಿಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಈ ಥರ ನೈಟೇ ಸಾಂಬಾರು ಮಾಡಿ ಇಟ್ಕೊಬಿಡ್ತೀನಿ. ಸೊ ಮೆಂತ್ಯ ಸೊಪ್ಪಿತ್ತು, ಫ್ರೆಶ್ ಆಗಿದ್ದಾಗಲೇ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮೆಂತ್ಯ ಸೊಪ್ಪು ಒಂದು ಸಾಂಬಾರು ಅಥವಾ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೋಗು ಆಗುತ್ತೆ. ಹಾಗೆಯೇ ನನಗೆ ಇವಾಗಲೇ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಅಷ್ಟು ಗಡಿಬಿಡಿ ಆಗಲ್ಲ ಅಂತ ಹೇಳಿ 2 in 1 ಆಗುತ್ತೆ ಅಂತ ಹೇಳಿ, ಹೇಗೂ ಟೈಮ್ ಇತ್ತಲ್ಲ ಫ್ರೀಯಾಗಿ ಕೂಡ ಇದ್ದೆ ಅಂತ ಹೇಳಿ ಆ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಎಲ್ಲ ಸೊಪ್ಪೆಲ್ಲ ಹೆಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟೇ ಟೊಮೊಟೊ, ಅದಕ್ಕೆ ಜಾಸ್ತಿ ಏನೋ ಐಟಮ್ಸ್ ಬೇಕಾಗಿಲ್ಲ, ತುಂಬ ಸಿಂಪಲ್ಲು ಹಾಗೂ ಬೇಗ ಮಾಡ್ಕೊಬಿಡ್ಬೋದು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಚಪಾತಿಗಾಗಿರ್ಬೋದು ಅಥವಾ ದೋಸೆ ಅನ್ನದ ಜೊತೆ ಯಾವುದಕ್ಕಾದ್ರೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸಿಂಪಲ್ಲಾಗಿ ಒಂದು ಮಸಾಲೆ ಪೌಡ್ರ್ ಥರ ನಾವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಏನಿದೆ ಅದನ್ನು ಹಾಕೋತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಇದೆರಡನ್ನೂ ಹಾಕಿದ ನಂತರ ಫ್ರೈ ಮಾಡಲಿಕ್ಕೆ ಅಂತ ಹೇಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಆಯಿಲ್ನ ಹಾಕೋಬೇಕಾಗುತ್ತೆ. ಆಯಿಲ್ನ ಹಾಕೊಂಡಿದ್ದ ನಂತರ ಚೆನ್ನಾಗಿ ಇದನ್ನು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಡಲೆಬೇಳೆ ಚೆನ್ನಾಗಿ ಕಲರ್ ಬರಬೇಕು, ಬ್ರೌನ್ ಕಲರು, ಅಲ್ಲಿವರೆಗೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಮನೇಲಿ ಸಾಂಬಾರು ಪುಡಿ ಎಲ್ಲ ಮಾಡಬೇಕಾದ್ರೆ ಯಾವ ರೀತಿ ಫ್ರೈ ಮಾಡ್ಕೋತೀವಿ ಅದೇ ಪ್ರೊಸೀಜರಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಅದು ಟೇಸ್ಟು ಚೆನ್ನಾಗಿ ಬರೋದು. ನಾವು ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದು ಚೆನ್ನಾಗಿ ಫ್ರೈ ಆಗಿದ್ದ ನಂತರ ಅದೇ ಪ್ಯಾನ್ಗೆ ನಾವು 2 ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಹಾಗೂ ಕಲರಿಗೋಸ್ಕರ 3 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಖಾರ ಎಷ್ಟು ಬೇಕು ಹಾಗೂ ಸಾಂಬಾರು ಅದು ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಅದನ್ನು ನೋಡಿಕೊಂಡು ನೀವು ಇದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದನ್ನು ಕೂಡ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಬಾಣಲಿ ಬಿಸಿ ಇರುತ್ತೆ, ಸೊ ಹಾಗಾಗಿ ಬೇಗನೆ ಫ್ರೈ ಆಗುತ್ತೆ ಅದು. ಇದನ್ನು ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಪೌಡ್ರನ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಪೌಡ್ರನ್ನ ಮಾಡ್ಕೊಂಡು ನಾವು ಬೇಕಿದ್ರೆ ಎಷ್ಟು ದಿನ ಬೇಕಿದ್ರೂ ನಾವು ಸ್ಟೋರ್ ಮಾಡ್ಕೋಬೋದು. ಸಾಂಬಾರು ಪೌಡ್ರ್ ಥರನೇ ನಿಮಗೆ ಯಾವಾಗ ಬೇಕು ಆವಾಗ ಇನ್ಸ್ಟೇಟಾಗಿ ನಾವು ಫಟಾಫಟ್ ಅಂತ ಮಾಡ್ಕೊಬಿಡ್ಬೋದು. ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಬಿಟ್ಟಿದ್ದೀನಿ. ಒಂದು 5 ನಿಮಿಷ ಇದು ಆರಬೇಕು. ಆರಿದ್ಮೇಲೆ ನಾನು ಪೌಡ್ರ್ ಮಾಡ್ಕೋತೀನಿ. ಇವಾಗ ನೋಡಿ ಈ ರೀತಿ ತುಂಬ ನುಣ್ಣಗೆ ನಾವು ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಒಂದು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡೋದಕ್ಕೆ ನೆಕ್ಸ್ಟ್ ನಾನು ಬೇರೆ ಒಂದು ಪ್ಯಾನ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಬಿಸಿಯಾಗಿದೆ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಜೀರಿಗೆ ಏನು ಹಾಕೋದು ಬೇಡ, ನಾವು ಪೌಡ್ರ್ ಮಾಡ್ಕೋಬೇಕಾದ್ರೆ ಆಲ್ರೆಡಿ ಹಾಕಿದ್ದೀವಿ. ಸೊ ಇವಾಗ ಜೀರಿಗೆ ಸ್ಕಿಪ್ ಮಾಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 30 ಸೆಕೆಂಡ್ ಸಾಸಿವೆ ಚಟಪಟ ಅಂತ ಅನ್ನಬೇಕು. ಆವಾಗಲೇ ಒಗ್ಗರಣೆ ಟೇಸ್ಟ್ ಚೆನ್ನಾಗುತ್ತದು. ಹಾಗೆ ಯಾವುದೇ ಒಗ್ಗರಣೆ ಆಗಲಿ ಯಾವುದೇ ನಾವು ಅಡುಗೆ ಮಾಡಿದ್ರೂ ಕೂಡ ಲೋ ಫ್ಲೇಮಲ್ಲಿ ಇಟ್ಟು ನಾವು ಮಾಡಿದಾಗ ಅದ್ರ ರುಚಿ ದುಪ್ಪಟ್ಟಾಗುತ್ತೆ ಅಂತಲೇ ಹೇಳ್ಬೋದು. ಹೈ ಫ್ಲೇಮಲ್ಲಿ ಇಟ್ಟಾಗ ಬೇಗ ಅಡುಗೆ ಆಗುತ್ತೆ, ಬಟ್ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ನೋಡಿ ಇವಾಗ ಚೆನ್ನಾಗಿ ಸಾಸಿವೆ ಚಟಪಟ ಅಂತ ಇದೆ. ಇವಾಗ ನಾನಿಲ್ಲಿ 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಸೊಪ್ಪು ಯಾವುದೇ ಸೊಪ್ಪಾದರೂ ಅಷ್ಟೇ, ನಾವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀವಿ ಅದರಲ್ಲಿ ಅರ್ಧಕ್ಕಿಂತನೂ ಕಡಿಮೆ ಆಗಿಬಿಡುತ್ತೆ ಅದು ಫ್ರೈ ಆದಾಗ. ನೋಡಿ ನೀವು ನೋಡ್ತಿರ್ಬೋದು, ಒಂದು 5 ನಿಮಿಷ ಈ ಥರ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ಅದು ಬೇಗನೂ ಫ್ರೈ ಆಗಿಬಿಡುತ್ತೆ, ಹಾಗೆ ಕ್ವಾಂಟಿಟಿ ಕೂಡ ಕಡಿಮೆ ಆಗಿಬಿಡುತ್ತೆ. ಜಸ್ಟ್ ನಾನಿಲ್ಲಿ ಒಂದು 2-3 ಮೆಂಬರ್ಸ್ಗೆ ಆಗೋಷ್ಟು ಮಾತ್ರ ಮಾಡ್ತಿದ್ದೀನಿ ಅಷ್ಟೇ. ಇದು ನೀವು ಜಾಸ್ತಿ ಜನಕ್ಕೆ ಬೇಕಂತಂದರೆ ನೀವು ಜಾಸ್ತಿ ಸೊಪ್ಪನ್ನು ಬಳಸ್ಕೋಬೇಕಾಗತ್ತೆ. ನೋಡಿ ಇವಾಗ ಚೆನ್ನಾಗಿ ಸೊಪ್ಪು ಜಸ್ಟ್ ಒಂದು 5 ನಿಮಿಷಕ್ಕೇ ಬೇಗ ಫ್ರೈ ಆಗಿಬಿಟ್ಟಿದೆ. ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ, ನೀವು ನೋಡ್ತಿರ್ಬೋದು. ಹಾಗೆ ಇಲ್ಲಿ ನಾನಿಲ್ಲಿ ಒಂದು 2ರಿಂದ 3 ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ. ನೀವು ಜಾಮೂನ್ ಟೊಮೊಟೊ ಕೂಡ ತೊಗೋಬೋದು. ಅದನ್ನು ತೊಗೊಂಡ್ರೆ ಸ್ವಲ್ಪ ಹುಣಸೆ ರಸನ ಹಾಕೋಬೇಕಾಗುತ್ತೆ ಸ್ವಲ್ಪ. ಇವಾಗ ನಾನೇನು ಆಗ್ತಾ ಇಲ್ಲ ಇಲ್ಲಿ ಹುಳಿ ಟೊಮೊಟೊ ತೊಗೊಂಡಿರೋದ್ರಿಂದ. ಇವಾಗ ಟೊಮೊಟೊ ಚೆನ್ನಾಗಿ ಬೇಯೋದಕ್ಕೆ ಸಹಾಯ ಆಗಲಿ ಅಂತ ಸ್ವಲ್ಪ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಬೇಕಿದ್ರೆ ಇವಾಗಲೇ ಆ್ಯಡ್ ಮಾಡ್ಕೊಬಿಡ್ಬೋದು. ಹಾಕಿ ಚೆನ್ನಾಗಿ ಇದನ್ನು ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಟೊಮೊಟೊ ಎಷ್ಟು ಸಾಫ್ಟಾಗಿ ಬೆಂದಿರುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರದ್ದು ಗ್ರೇವಿದು. ಸೊ ಅದು ಬೇಯೋದಕ್ಕೆ ಅಂತ ಹೇಳಿ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿ ಚೆನ್ನಾಗಿ ಎರಡೂ ಮಿಕ್ಸ್ ಮಾಡಿಕೊಂಡು ನಾವು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮಧ್ಯೆ ಒಂದು ಸಲ ಬೇಕಿದ್ರೆ ನೀವು 1-2 ನಿಮಿಷ ಆದಮೇಲೆ ಒಂದು ಸಲ
ಅದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು. ಇಲ್ಲ ಅಂತಂದರೆ ಯಾವುದೇ ಪಾತ್ರೆ ಇಟ್ಟರೂ ಕೂಡ ನಾವು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ 5 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಕುದೀತಾ ಇದೆ ಕೂಡ, ಹಾಗೂ ತುಂಬ ಸಾಫ್ಟಾಗಿ ಟೊಮೊಟೊ ಬೆಂದಿದೆ, ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ. ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು, ನೀವು ನೋಡ್ತಿರ್ಬೋದು. ಇವಾಗ ನಾವು ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಹಾಗೆಯೇ ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಬೆಲ್ಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ಹುಳಿ ಟೊಮೊಟೊನ ಬಳಸಿದ್ದೀನಿ. ಸೊ ಹಾಗಾಗಿ ನೀವು ಬೇಕಿದ್ರೆ ಜಾಮೂನ್ ಟೊಮೊಟೊನ ಆ್ಯಡ್ ಮಾಡಿಕೊಂಡ್ರೆ ಬೆಲ್ಲ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಟೇಸ್ಟ್ ಚೆನ್ನಾಗಿರಲಿ ಅಂತ ಹೇಳಿ. ಆನಂತರ ನಾವು ಆಲ್ರೆಡಿ ಪೌಡ್ರನ್ನ ಏನು ಮಾಡ್ಕೊಂಡಿದ್ವಿ, ಆ ಒಂದು ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಎಷ್ಟು ನಾನು ಪೌಡ್ರನ್ನ ಮಾಡ್ಕೊಂಡಿದ್ದೆ ಅದಷ್ಟು ಆಲ್ಮೋಸ್ಟ್ ಅಷ್ಟು ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಖಾರ ನಾವು 2 ಗುಂಟೂರು ಮೆಣಸಿಕಾಯಿ ತೊಗೊಂಡಿರೋದ್ರಿಂದ ಖಾರ ಏನೂ ಆಗೋದಿಲ್ಲ, ಅಷ್ಟು ಬೇಕಾಗುತ್ತೆ ಇದಕ್ಕೆ. ನೀವು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಪೌಡ್ರನ್ನ ಕೂಡ ಜಾಸ್ತಿ ಆ್ಯಡ್ ಮಾಡಬೇಕಾಗತ್ತೆ. ಇವಾಗ ಇದಕ್ಕೆ ನಾವು ಆ ಪೌಡ್ರನ್ನ ಹಾಕಿದಂತ ನೋಡಿ ಎಷ್ಟು ಗಟ್ಟಿಯಾಗಿ ಆಗಿದೆ ಇದು. ಇವಾಗ ನಾವು ಇದಕ್ಕೆ ನಾನು ಸಾಂಬಾರು ಮಾಡ್ತಿರೋದ್ರಿಂದ ಇಲ್ಲಿ ಅನ್ನದ ಜೊತೆ ಆಗಿರೋದ್ರಿಂದ ಒಂದು 2 ಲೋಟದಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ನಿಮಗೆ ದೋಸೆ ಚಪಾತಿಗಾದರೆ ಸ್ವಲ್ಪ ಗಟ್ಟಿಯಾಗಿದ್ರೂ ಪರವಾಗಿಲ್ಲ, ಅನ್ನದ ಜೊತೆ ಆದರೆ ಸ್ವಲ್ಪ ತೆಳುವಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಆಮೇಲೆ ನಾವು ಕಡಲೆಬೇಳೆನ ಫ್ರೈ ಮಾಡಿ ಹಾಕಿರೋದ್ರಿಂದ ಪೌಡ್ರ್ ಮಾಡಿ ಇದು ಬೇಗನೆ ಗಟ್ಟಿ ಆಗ್ತಾ ಇರುತ್ತೆ. ಸೊ ನೀವು ಮಾಡಬೇಕಾದ್ರೇ ಸ್ವಲ್ಪ ತೆಳು ಅನ್ನೋ ಥರನೇ ಮಾಡಿಕೊಂಡ್ರೆ ನೀವು ಊಟ ಮಾಡೋ ಟೈಮ್ಗೆ ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಆಗಿರುತ್ತೆ ಇದು. ಇಲ್ಲ ಅಂತಂದರೆ ಇದು ಸ್ವಲ್ಪ ಇಟ್ಟಾಗ ನೀವು ಮಾಡಿ ಒಂದು 1/2 ಅವರ್ ಬಿಟ್ಟರೆ ಸಾಕು, ಅದು ಫುಲ್ ಆಟೋಮೆಟಿಕ್ಕಾಗಿ ಗಟ್ಟಿ ಆಗಿಬಿಟ್ಟಿರುತ್ತೆ. ಸೊ ಆ ರೀತಿ ಮಾಡ್ಕೋಬಾರ್ದು, ಮಾಡಬೇಕಾದ್ರೆ ಸ್ವಲ್ಪ ತೆಳುವಾಗೇ ಮಾಡ್ಕೋಬೇಕು. ಅನ್ನದ ಜೊತೆ ಮಾಡೋದಾದರೆ ಇದನ್ನು ಜಸ್ಟ್ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಇದು ರೆಡಿಯಾಗಿದೆ ಆಲ್ಮೋಸ್ಟು. ನಾವು ಆಲ್ರೆಡಿ ಉಪ್ಪು ಕೂಡ ಹಾಕ್ಕೊಂಡಿದ್ವಿ. ನೋಡಿ ನಾನು ತೆಳುವಾಗೇ ಮಾಡಿದ್ದೀನಿ, ಕರೆಕ್ಟಾಗುತ್ತೆ ಇದು ಅಂತ ಹೇಳಿ. ಆರೋದ ಮೇಲೆ ಕರೆಕ್ಟಾಗಿರುತ್ತೆ ಇದು. ಈ ಒಂದು ಅದಕ್ಕಿದ್ರೆ ಸಾಕು, ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.